ಕ್ಲೀನ್ ಮಾಡಿರೋ ದುಡ್ಡು ಅಣ್ಣ. ಈ ದುಡ್ಡನ್ನ ನಾನು ತಿಂದ್ರೆ ನನಗೆ ಒಳ್ಳೇದಾಗತ್ತಾ? ಚೆನ್ನಾಗಿರ್ತೀನ ನಾನು? ಪಾತ್ರೆ ತೊಳೆದಿರೋ ದುಡ್ಡು ಅವ್ರು ಕೊಟ್ಬಿಟ್ರು ನನ್ಗೆ. ಇವಾಗ ಆ ದುಡ್ಡನ್ನ ನಾನು ತಿಂದ್ರೆ ನಾನು ಚೆನ್ನಾಗಿರ್ತೀನ? ನೀವೇ ಡಿಸೈಡ್ ಮಾಡಿ. ಅದೇ ತರ ಎಷ್ಟೋ ಜನ ಮನೆ ಕೆಲಸ ಮಾಡೋರು, ಟ್ಯಾಕ್ಸಿ ಓಡಿಸೋರು, ಲಾರಿ ಓಡಿಸೋರು, ಇನ್ನೂ ಕಷ್ಟಪಟ್ಟು ಕೆಲಸ ಮಾಡೋರೆಲ್ಲ ಒಂದೊಂದು ರೂಪಾಯಿ ಕೊಡ್ತಾರೆ. ಆ ದುಡ್ಡನ್ನ ನಾನು ತಿಂದ್ಬಿಟ್ರೆ ದೇವ್ರು ನನ್ನ ಮೆಚ್ತಾನ? ಇವಾಗ ನಾನು ಶುರು ಮಾಡಿ ಎಷ್ಟೊಂದು ಇದಾಯ್ತು ವಿಡಿಯೋ ಬಿಟ್ಟು. ಯಾರು ದುಡ್ಡಿರೋರು ಫೋನ್ ಮಾಡಿ, ಯೋಗೇಶ್ ನಾನು ನಿನ್ಗೊಂದು 10 ಟನ್ ಕಬ್ಬಣ ಕೊಡಿಸ್ತೀನಿ, 1,000 ಮೂಟೆ ಸಿಮೆಂಟ್ ಕೊಡಿಸ್ತೀನಿ, ಯಾರು ಹೇಳಿಲ್ಲ. ನಿನ್ ಹೃದಯ ನೋಡಿ ಎಷ್ಟು ಚೆನ್ನಾಗಿದೆ. ಬಡವನ ಹೃದಯ ಶ್ರೀಮಂತಿಕೆಯ ಬೆವರಿನ ಹನಿಯ ಒಂದೊಂದು ರೂಪಾಯಿಯ ಪ್ರತಿಫಲದಿಂದ ಪಡೆದ ಪುಣ್ಯಭೂಮಿ. ಇವ್ರು ಮಾಡಿರೋ ಕೆಲ್ಸದ ಮುಂದೆ ಎಷ್ಟು ಕೋಟಿ ಇರೋರು ಬಂದು ಏನ್ ಕೊಟ್ರು ನನ್ಗೇನ್ ಅನ್ಸಲ್ಲ ಸರ್. ಇವ್ರು ನಿಜವಾದ ಸಹಾಯ, ಸಪೋರ್ಟು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ನಮಗೆ ಕಷ್ಟ ಬಂದಾಗ ಪರರ ಕಷ್ಟ ತಿಳಿಯೋಣ, ಅವರ ಕಣ್ಣ ಒರೆಸುತ್ತಾ ನಮ್ಮ ಕಷ್ಟ ಮರೆಯೋಣ. ಸ್ನೇಹಿತರೆ ನೋಡಿ, ಇವರು ಒಂದು ಹೋಟೆಲಲ್ಲಿ ಕ್ಲೀನರ್ ಕೆಲಸ ಮಾಡ್ತಿದ್ದಾರೆ. ಬಸವೇಶ್ವರ ನಗರಲ್ಲಿ ಕ್ಲೀನರ್ ಕೆಲಸ ಮಾಡ್ತಿರೋದು. ಕ್ಲೀನರ್ ಅಂತ ನಾನು ಹಗುರವಾಗಿ ಮಾತಾಡ್ತಲ್ಲ, ನಾನು ಕ್ಲೀನಿಂಗ್ ಕೆಲಸ ಮಾಡಿದ್ದೀನಿ. ನಾನು ಹೋಟ್ಲಲ್ಲಿ ಪಾತ್ರೆ ತೊಳೆದಿದ್ದೀನಿ. ನನಗೂ ಹೆಮ್ಮೆ ಇದೆ ಆ ಕೆಲಸದ ಮೇಲೆ. ನಾನು ಅಲ್ಲಿಂದನೇ ಶುರು ಮಾಡಿದ್ದು ನನ್ನ ಜರ್ನಿನ. ಸೊ ಇವತ್ತು ಕ್ಲೀನಿಂಗ್ ಕೆಲಸ ಮಾಡುವಂಥ ಈ ವ್ಯಕ್ತಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಕೆಲಸ ಶುರುವಾಗಿದೆ ಅಂತ ಇವ್ರಿಗೆಲ್ಲ ಗೊತ್ತಾಗಿರೋದ್ರಿಂದ ಅವರು ದುಡ್ದಂಥ ದುಡ್ಡಲ್ಲಿ ಕೂಲಿ ಮಾಡಿ ಹೋಟೆಲಲ್ಲಿ ಕೆಲಸ ಮಾಡಿದಂಥ ದುಡ್ಡಲ್ಲಿ ಬನ್ನಿ ತೋರಿಸ್ತೀನಿ. ಸೊ ಒಂದು ಆಟೋ ಮಾಡಿಕೊಂಡು ಬೆಂಗಳೂರಿನ ಅಣ್ಣ ಎಲ್ಲಿ ಯಾವ ಏರಿಯಿಂದ ಬಂದಿದ್ದೀವಿ? ಮೆಟ್ರೋ ಸ್ಟೇಷನ್. ಹಾಂ ನೋಡಿ, ಬೆಂಗಳೂರಿಂದ ಬಂದಿದ್ದಾರೆ. ಸೊ ಇವಾಗ ಎಷ್ಟು ಸಿಮೆಂಟ್ ತೊಗೊಂಡು ಬಂದಿದ್ದೀವಿ. ಹಾಂ, ಅದು ಒಂದು ಮೂಟೆ ಕೊಟ್ಟರು ಕೂಡ ಸಂತೋಷ ಇದೆ. ಸೊ ಅವ್ರು ಮಾಡೋಕ್ಕೆ ಬನ್ನಿ. ಇಲ್ಲ ಬಿಡಿ ಅಣ್ಣ, ಅದು ನಿಮ್ಮ ಶಕ್ತಿ ಅನುಸಾರ ಎಲ್ಲ ನಿಂತರ ಮನ್ಸ್ಕೊಂಡ್ಬಿಟ್ರೆ ಬೀದಿಲೇ ಎಷ್ಟೋ ಜನ ಮಲಗಲ್ಲ. ಅರ್ಥ ಮಾಡ್ಕೊಳ್ಳಿ. ಇವಾಗ ನಾನು ಶುರು ಮಾಡಿ ಎಷ್ಟೊಂದು ಇದಾಯಿತು ವಿಡಿಯೋ ಬಿಟ್ಟು. ಯಾರು ದುಡ್ಡಿರೋರು ಫೋನ್ ಮಾಡಿ, ಯೋಗೇಶ್ ನಾನು ನಿನ್ಗೊಂದು 10 ಟನ್ ಕಬ್ಬಣ ಕೊಡಿಸ್ತೀನಿ, 1,000 ಮೂಟೆ ಸಿಮೆಂಟ್ ಕೊಡಿಸ್ತೀನಿ, ಯಾರು ಹೇಳಿಲ್ಲ. ನಿನ್ನ ಹೃದಯ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲ, ಅವತ್ತೆಲ್ಲ ನಾನು ಯೂಟ್ಯೂಬ್ ನೋಡಿದಾಗೆಲ್ಲ ಕೊಡ್ಬೇಕು, ಏನೋ ಮಾಡ್ಬೇಕಂತ ಅನ್ಕೋದು. ಕ್ಲೀನ್ ಮಾಡಿರೋ ದುಡ್ಡು ಅಣ್ಣ. ಈ ದುಡ್ಡನ್ನ ನಾನು ತಿಂದರೆ ನನಗೆ ಒಳ್ಳೇದಾಗತ್ತಾ? ಚೆನ್ನಾಗಿರ್ತೀನ ನಾನು? ಹೇಳ್ತಿರೋದು ಪಾತ್ರೆ ತೊಳೆದಿರೋ ದುಡ್ಡು ಅವ್ರು ಕೊಟ್ಬಿಟ್ರು ನನಗೆ. ಇವಾಗ ಆ ದುಡ್ಡನ್ನ ನಾನು ತಿಂದ್ರೆ ನಾನು ಚೆನ್ನಾಗಿರ್ತೀನ? ನೀವೇ ಡಿಸೈಡ್ ಮಾಡಿ. ಅದೇ ಥರ ಎಷ್ಟೋ ಜನ ಮನೆ ಕೆಲಸ ಮಾಡೋರು, ಟ್ಯಾಕ್ಸಿ ಓಡಿಸೋರು, ಲಾರಿ ಓಡಿಸೋರು, ಇನ್ನೂ ಕಷ್ಟಪಟ್ಟು ಕೆಲಸ ಮಾಡೋರೆಲ್ಲ ಒಂದೊಂದು ರೂಪಾಯಿ ಕೊಡ್ತಾರೆ. ಆ ದುಡ್ಡನ್ನ ನಾನು ತಿಂದ್ಬಿಟ್ರೆ ದೇವ್ರು ನನ್ನ ಮೆಚ್ತಾನ? ಹಂಗನ್ಬಿಟ್ಟು ನಂದು ಊಟ ಇಲ್ಲ ಅಂತ ಅನ್ಕೋಬೇಡಿ. ನಂದು ಅದರಲ್ಲೇ ಊಟ ಇರೋದು. ನಾನು ಊಟ ಮಾಡ್ತೀನಿ, ಸಮಾಜದಲ್ಲಿ ಕಷ್ಟದಲ್ಲಿರೋರ್ಗೂ ಊಟ ಕೊಡ್ತಾ ಇದ್ದೀನಿ. ಇಷ್ಟೇ ನಾನು ಮಾಡ್ತಿರೋದು. ಸೊ ಇವ್ರು ಮಾಡಿರೋ ಕೆಲಸದ ಮುಂದೆ ಎಷ್ಟು ಕೋಟಿ ಇರೋರು ಬಂದು ಏನು ಕೊಟ್ಟರು ನನಗೇನು ಅನ್ಸಲ್ಲ ಸರ್. ಇವರು ನಿಜವಾದ ಸಹಾಯ, ಸಪೋರ್ಟು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.